ವಿದೇಶಗಳಲ್ಲಿ ಭಾರತದ ಗೂಢಚರ್ಯ ವ್ಯವಸ್ಥೆಯನ್ನು ಬಲಗೊಳಿಸಬೇಕು ಎನ್ನುವಂಥ ನಿಶ್ಚಯದಿಂದ ಇಂದಿರಾ ಗಾಂಧಿಯವರು RN ಕಾವ್ ಅವರಿಗೆ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಬೇಕು ಅಂತ ಕೇಳಿಕೊಂಡ್ರು. RN ಕಾವ್ ಅವರು ತಮ್ಮ ಎಲ್ಲ ಬುದ್ಧಿಮತ್ತೆಯನ್ನು ಬಳಸಿದರು. ಘಾನದಲ್ಲಿದ್ದ ತಮಗೆ ಎಕ್ಸ್ಪೀರಿಯನ್ಸ್ ಅನ್ನು ಕೂಡ ಅದಕ್ಕೆ ಧಾರೆ ಎರೆದು ಫೈನಲಿ ಒಂದು ಅದ್ಭುತವಾಗಿರುವಂತಹ ಬ್ಲೂ ಪ್ರಿಂಟ್ ಅನ್ನು ಅವರ ಎದುರಿಗೆ ತಂದಿಟ್ಟರು. ಇಂದಿರಾ ಗಾಂಧಿ ಅವರಿಗೆ ಖುಷಿ ಆಯಿತು ನಿಜ, ಆದರೆ ಈ ಥರದೊಂದು ಸಂಸ್ಥೆಯನ್ನು ಕಟ್ಟೋದು ಸುಲಭದ ಕೆಲಸವಾಗಿರಲಿಲ್ಲ. ವಿದೇಶದ ಕೈಗಳು ಇವರಿಗೆ ತೊಂದರೆ ಕೊಡ್ತವೆ ಅಂತಲ್ಲ, ಸ್ವತಃ ಭಾರತದಲ್ಲಿದ್ದಂಥ ವಿದೇಶಾಂಗ ಸಚಿವಾಲಯ ಮತ್ತು IB ಇವ್ರ ವಿರುದ್ಧಕ್ಕೆ ನಿಂತಿತ್ತು. ವಿದೇಶಗಳಲ್ಲಿ ಕೆಲಸ ಮಾಡಲಿಕ್ಕೆ ಅಂತಿರುವಂಥ ಈ ಎರಡು ಸಂಸ್ಥೆಯಲ್ಲದೆ ಇವರ ವ್ಯಾಪ್ತಿಯನ್ನು ಮೀರಿದ ಮತ್ತೊಂದು ಸಂಸ್ಥೆ ಹುಟ್ಟಾಕೋದು ಅವ್ರಿಗೆ ಸಹಿಸಿಕೊಳ್ಳಿಕ್ಕಾದ್ರೂ ಹೇಗೆ ಸಾಧ್ಯ ಆಗುತ್ತೆ ಹೇಳಿ. ಹೀಗಾಗಿ ಅಂತೂ ಇಂತೂ 1968 ಸೆಪ್ಟೆಂಬರ್ 21ಕ್ಕೆ ಈ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಆರಂಭವಾದ ನಂತರ RN ಕಾವ್ ಇದನ್ನ ಗಟ್ಟಿ ಮಾಡಲಿಕ್ಕೋಸ್ಕರ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬಂತು. ಅದನ್ನು ಎದುರಿಸಿದ ಹೇಗೆ ಗೊತ್ತೇನು? ವಿದೇಶಾಂಗ ಸಚಿವಾಲಯ ಏನ್ ಹೇಳುತ್ತೋ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನು ನೇಮಿಸಲಾಯಿತು. ಹಾಗೆ ಸೈನ್ಯಕ್ಕೆ ಏನ್ ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಮತ್ತೊಬ್ಬ ವ್ಯಕ್ತಿಯನ್ನು ನೇಮಿಸಲಾಯಿತು. ಹೀಗೆ ವಿದೇಶಾಂಗ ಸಚಿವಾಲಯಕ್ಕೆ ಒಂದು ಬ್ರಿಡ್ಜ್ ಅನ್ನ, ಹಾಗೆ ಸೈನ್ಯದೊಂದಿಗೆ ಒಂದು ಬ್ರಿಡ್ಜ್ ಅನ್ನ ಈ ರಾಗೆ ಏರ್ಪಡಿಸಿಕೊಂಡ ನಂತರ ಇವರ ಕೆಲಸ ಸುಸೂತ್ರವಾಗಿ ಸಾಗಲಿಕ್ಕೆ ಶುರುವಾಯಿತು. 1962ರಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು. ಪರಿಣಾಮ ಚೀನಾದ ಎದುರಿಗೆ ನಾವು ಹೀನಾಯವಾದ ಸೋಲನ್ನು ಅನುಭವಿಸಿದ್ವಿ. 1965ರಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿತ್ತು. ಪರಿಣಾಮ ಗೆಲುವಿನ ಹೊಸ್ತಿಲಲ್ಲಿ ನಿಂತುಕೊಂಡು ನಾವು ಗೆಲುವನ್ನು ಸಂಭ್ರಮಿಸಲಾಗದಂಥ ಸ್ಥಿತಿಗೆ ತಲುಪಟ್ಟಿದ್ವಿ. 1971ರಲ್ಲಿ ಹಾಗಾಗಲಿಲ್ಲ. ಯಾಕೆ ಗೊತ್ತೇನು? ನಮ್ಮ ಜೊತೆಗೆ ಬಲವಾಗಿ ನಿಂತಿತ್ತು. 1971ರ ಪಾಕಿಸ್ತಾನದ ಯುದ್ಧದ ಸ್ಥಿತಿಗತಿಗಳು ಬೇರೆಯೇ ಆಗಿತ್ತು. ಆ ಯುದ್ಧದ ಹಿನ್ನೆಲೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಒಮ್ಮೆ 1947ರಲ್ಲಾದ ಘಟನೆಯ ಕುರಿತಂತೆ ಮೆಲುಕು ಹಾಕೋದು ಒಳ್ಳೆಯದು. 1947ರಲ್ಲಿ ಭಾರತವನ್ನ ಎರಡು ತುಂಡಾಗಿಸಿದ್ರು ಬ್ರಿಟಿಷರು ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಒಂದು ಹಿಂದೂಸ್ತಾನ, ಮತ್ತೊಂದು ಪಾಕಿಸ್ತಾನ. ಆದರೆ ಬಹುತೇಕರಿಗೆ ಗೊತ್ತಿಲ್ಲದ ಸಂಗತಿ ಅಂತಂದ್ರೆ ಪಾಕಿಸ್ತಾನವನ್ನು ಬ್ರಿಟಿಷರು ಎರಡು ಹೋಳು ಮಾಡಿದ್ರು. ಒಂದು ಪೂರ್ವ ಪಾಕಿಸ್ತಾನ, ಮತ್ತೊಂದು ಪಶ್ಚಿಮ ಪಾಕಿಸ್ತಾನ. ಈ ಎರಡು ಹೋಳುಗಳ ನಡುವೆ ಅಗಾಧವಾದ ಹಿಂದೂಸ್ತಾನವಿತ್ತು. ಪೂರ್ವ ಪಾಕಿಸ್ತಾನದಲ್ಲಿ ಬಹುತೇಕರು ಬಂಗಾಳಿ ಮಾತನಾಡುವಂತ ಜನರಿದ್ರೆ, ಪಶ್ಚಿಮ ಪಾಕಿಸ್ತಾನದಲ್ಲಿ ಉರ್ದು ಮಾತಾಡುವಂತ ಪಂಜಾಬಿಗಳಿದ್ರು. ಇವರಿಬ್ಬರಿಗೂ ಒಬ್ಬರನ್ನೊಬ್ಬರು ಕಂಡ್ರೆ ಆಗ್ತಿರ್ಲಿಲ್ಲ, ಅಂತರ ಸಿಕ್ಕಾಪಟ್ಟೆ ಇತ್ತು. ಹೀಗಾಗಿ ಪೂರ್ವ ಪಾಕಿಸ್ತಾನದಲ್ಲಿ ನಿರಂತರವಾಗಿ ದಂಗೆಗಳು ನಡೀತಾ ಇತ್ತು. ಆದರೆ ಭಾರತದೊಂದಿಗೆ ಅವ್ರಿಗೊಂದು ಘನಿಷ್ಠವಾದ ಸಂಬಂಧ ಇತ್ತು. ಯಾಕೆಂದ್ರೆ ಅವರು ಯಾವಾಗ ತೊಂದರೆಗೆ ಸಿಕ್ಕಾಕೊಂಡ್ರೂ ಕೂಡ ಅವರಿಗೆ ಪಾಕಿಸ್ತಾನಕ್ಕಿಂತ ಮುಂಚಿತವಾಗಿ ಸಹಾಯ ಮಾಡ್ತಾ ಇದ್ದಿದ್ದು ಭಾರತವೇ. ಅದು ನ್ಯಾಚುರಲ್ ಕೆಲಾಮಿಟೀಸ್ ಇರಲಿ ಅಥವಾ ಅವರಿಗೆ ಹಸಿವಿನ ಹಾಹಾಕಾರ ಬರಲಿ, ಭಾರತ ಸಹಾಯಕ್ಕೆ ಸದಾ ನಿಂತಿರುತ್ತಿತ್ತು. ಪಾಕಿಸ್ತಾನವನ್ನು ಆಗ ಸೇನೆಯ ಮುಖ್ಯಸ್ಥನಾಗಿ ಅಧಿಕಾರವನ್ನು ಹಿಡ್ಕೊಂಡಿದ್ದಂಥ ಯಾಹ್ಯಾ ಖಾನ್ ಆಳ್ತಾ ಇದ್ದ. ಕೊನೆಗೂ ಯಾಹ್ಯಾ ಖಾನ್ ಚುನಾವಣೆಯನ್ನ ಘೋಷಿಸಿದ. ಈ ಚುನಾವಣೆಗಳು ಬರೀ ಪೂರ್ವ ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ, ಪಶ್ಚಿಮ ಪಾಕಿಸ್ತಾನದಲ್ಲೂ ನಡೀಬೇಕು. ಎರಡೂ ಕಡೆ ಚುನಾವಣೆಗಳು ನಡೆದು ಫಲಿತಾಂಶ ಏನಾಗುತ್ತೆ ಅಂತ ನೋಡಬೇಕಾಗಿತ್ತು. ಪೂರ್ವ ಪಾಕಿಸ್ತಾನದಲ್ಲಿ ಪಶ್ಚಿಮ ಪಾಕಿಸ್ತಾನದ ವಿರೋಧವನ್ನೇ ಮುಂದಿಟ್ಕೊಂಡಂತ ಮುಜೀಬುರ್ ರೆಹಮಾನ್ರು ಆವಾಮಿ ಲೀಗ್ ಅನ್ನುವಂಥ ಪಾರ್ಟಿಯನ್ನ ಕಟ್ಟಿದ್ರೆ, ಪಶ್ಚಿಮ ಪಾಕಿಸ್ತಾನದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋದ ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಚುನಾವಣೆ ಮುಗಿದು ಫಲಿತಾಂಶ ಬಂದಾಗ ಅಯೋಮಯ ಸ್ಥಿತಿ ನಿರ್ಮಾಣವಾಗಿತ್ತು. ಯಾಕೆ ಅಂತಂದ್ರೆ ಪೂರ್ವ ಪಾಕಿಸ್ತಾನದಲ್ಲಿ ಅವಾಮಿ ಲೀಗ್ನ ಮುಜೀಬುರ್ ರೆಹಮಾನ್ ಒಟ್ಟು 169 ಸೀಟುಗಳಲ್ಲಿ 167 ಸೀಟುಗಳನ್ನು ಬಾಚಿಕೊಂಡಿದ್ದರೆ, ಪಶ್ಚಿಮ ಪಾಕಿಸ್ತಾನದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋನ PPP 144 ಸೀಟುಗಳಲ್ಲಿ 87 ಸೀಟುಗಳನ್ನು ಗಳಿಸಿಕೊಂಡು ಜೈಭೇರಿ ಬಾರಿಸಿತ್ತು. ಹಾಗೆ ನೋಡಿದರೆ ಇಡೀ ಪಾಕಿಸ್ತಾನವನ್ನ ಈಗ ಆಳಬೇಕಾದಂಥ ಹೊಣೆಗಾರಿಕೆ ಅಥವಾ ಸಾಮರ್ಥ್ಯ ಏನಾದರೂ ಇದ್ರೆ, ಜನ ಅದನ್ನು ಯಾರಿಗಾದರೂ ಕೊಟ್ಟಿದ್ರೆ ಅದು ಮುಜೀಬುರ್ ರೆಹಮಾನ್ರಿಗೆ ಕೊಟ್ಟಿದ್ದಾಗಿತ್ತು. ಆದರೆ ಪಶ್ಚಿಮ ಪಾಕಿಸ್ತಾನ ಇದನ್ನು ಯಾವ ಕಾರಣಕ್ಕೂ ಒಪ್ಪುವ ಸ್ಥಿತಿಯಲ್ಲಿರಲಿಲ್ಲ. ಈ ಅವಕಾಶವನ್ನು ಬಳಸಿಕೊಂಡಂತ ಯಾಹ್ಯಾ ಖಾನ್ ಮುಜೀಬುರ್ ರೆಹಮಾನ್ರನ್ನು ಕಂಗ್ರ್ಯಾಚುಲೇಟ್ ಮಾಡಿದ. ಇತ್ತ ಪಶ್ಚಿಮ ಪಾಕಿಸ್ತಾನದ ಜುಲ್ಫಿಕರ್ ಅಲಿ ಭುಟ್ಟೋಗೂ ಕಂಗ್ರ್ಯಾಚುಲೇಟ್ ಮಾಡಿದ. ಇಬ್ಬರ ನಡುವೆ ಜಗಳ ಹಚ್ಚಿಸಿ ತಾನು ಪರ್ಮನೆಂಟ್ ಆಗಿ ಉಳಿಬೇಕು ಅನ್ನೋದು ಅವನ ಇಚ್ಛೆಯಾಗಿತ್ತು. ಪೂರ್ವ ಪಾಕಿಸ್ತಾನದ ಜನ, ಅವಾಮಿ ಲೀಗ್ ಮತ್ತು ಸ್ವತಃ ಮುಜೀಬ್ ಸಾಕಷ್ಟು ಸಮಸ್ಯೆಗೆ ಸಿಕ್ಕಾಕೊಂಡ್ರು. ಯಾಕೆಂದ್ರೆ ಪಾಕಿಸ್ತಾನ
ಇವರ ಹೋರಾಟವನ್ನ ಹತ್ತಿಕ್ಕಲಿಕ್ಕೋಸ್ಕರ ಸೈನ್ಯವನ್ನೇ ಕಳಿಸಬೇಕು ಅಂತ ನಿಶ್ಚಯ ಮಾಡಿತ್ತು. ಸೈನ್ಯ ಪೂರ್ವ ಪಾಕಿಸ್ತಾನಕ್ಕೆ ಬಂದ ನಂತರ ಅಲ್ಲಿ ನಡೆದದ್ದು ಅಕ್ಷರಶಃ ನರಮೇಧ. ಮುಸಲ್ಮಾನರನ್ನೇ ಕೊಲ್ಲುವಂತ, ಅತ್ಯಾಚಾರಕ್ಕೆ ಒಳಪಡಿಸುವಂತ ಬ್ರದರ್ಹುಡ್ನ ಅತ್ಯಂತ ಕರಾಳವಾದ ದಿನಗಳು. ಆ ಹೊತ್ತಿನಲ್ಲಿಯೂ ಕೂಡ ರಾನ ಏಜೆಂಟ್ಗಳು ಮುಜೀಬರಿಗೆ ಅತ್ಯಂತ ಸನಿಹದಲ್ಲಿದ್ದು ಬಹಳ ವಿಶೇಷ. ಇವೆಲ್ಲವನ್ನು ಆಧಾರವಾಗಿಟ್ಕೊಂಡು ಭಾರತ ಸರ್ಕಾರಕ್ಕೆ 3 ಪ್ರಮುಖ ಸಂದೇಶವನ್ನು ಕೊಡಿತು. ಮೊದಲನೇದು, ಜಾಗತಿಕ ಮಟ್ಟದಲ್ಲಿ ತನ್ನ ಮುಖವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ, ತಾನು ಮಾಡ್ತಾ ಇರುವಂತ ಈ ಅತ್ಯಾಚಾರವನ್ನು ಮುಚ್ಚಿಡ್ಲಿಕ್ಕೋಸ್ಕರ ಪಾಕಿಸ್ತಾನ ಭಾರತದ ವಿರುದ್ಧ ಯಾವ ಅಡ್ವೆಂಚರ್ ಬೇಕಿದ್ರೂ ಮಾಡಬಹುದು, ನಾವು ಎಚ್ಚರಿಕೆಯಿಂದಿರಬೇಕು. ಎರಡನೇದು, 1965ರ ಯುದ್ಧದ ನಂತರ ಪಾಕಿಸ್ತಾನ ತನ್ನ ಸಾಮರ್ಥ್ಯವನ್ನ ಸಾಕಷ್ಟು ವೃದ್ಧಿಸಿಕೊಂಡಿದೆ. ಹೀಗಾಗಿ ಯುದ್ಧ ಮಾಡಬೇಕಾದಾಗ ಈ ಬಾರಿ ನಮಗೆ ಮೊದಲಿಗಿಂತ ಹೆಚ್ಚು ಎಚ್ಚರಿಕೆ ಬೇಕು. ಮತ್ತು ಮೂರನೇದು, ಚೀನಾ ನಮ್ಮ ವಿರುದ್ಧ ತಂಟೆಗೆ ಬರಲಿಕ್ಕಿಲ್ಲ, ಆದರೆ ಪಾಕಿಸ್ತಾನಕ್ಕೆ ಇಂಡೈರೆಕ್ಟ್ಲಿ ಸಪೋರ್ಟ್ ಮಾಡೋದನ್ನು ಬಿಡೋದಿಲ್ಲ ಅನ್ನುವಂಥ ಈ 3 ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ತು. ಇದನ್ನು ಆಧಾರವಾಗಿಟ್ಟುಕೊಂಡು ಭಾರತ ಸರ್ಕಾರ ಈಗ ನಿರ್ಣಯವನ್ನು ತೆಗೆದುಕೊಳ್ಬೇಕಿತ್ತು. ಸೇನೆ ಇದರ ಆಧಾರದ ಮೇಲೆ ಕೆಲಸವನ್ನು ಮುಂದುವರಿಸಬೇಕಿತ್ತು. ಆದರೆ ಅಲ್ಲೆಲ್ಲವೂ ಕೂಡ ನಿರಂತರವಾಗಿ ರಾನ ಇನ್ಪುಟ್ ಬೇಕಾಗಿತ್ತು. ಈ ಇಡೀ ಯುದ್ಧವನ್ನು ನಾವು 13 ದಿನದಲ್ಲಿ ಗೆಲ್ಲುವಂತೆ ಹೇಗೆ ಮಾಡ್ತು ಅನ್ನುವಂಥ ರೋಚಕ ಕಥೆಯನ್ನು ನಾನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.